ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜೈ ಶ್ರೀ ಕೃಷ್ಣ. ಗುರು ಬೆಳಗ್ಗೆಯಿಂದ ಕಾಯಿಸಿದ್ಕೆ ಸಾರಿ. ಬೆಳಗ್ಗೆ ನಾನು ಒಂದು ಡೆಸ್ಟಿನೇಷನ್ಗೆ ಹೋಗ್ತೀನಿ ಅಂತ ಕತೆ ಹೊಡ್ಕೊಂಡೇ ಬಂದ್ಬಿಟ್ಟಿದ್ದೀನಿ. ನಾನೀಗ ಬಂದಿರೋ ಡೆಸ್ಟಿನೇಷನ್ ಕೇಳಿದ್ರೆ ಶಾಕ್ ಆಯ್ತೀರಾ. ಅದೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ. ಈ ಪ್ಲೇಸ್ ಅಂತೂ ಎಪಿಕ್ ಅನ್ಕೊಳ್ಳಿ. ಕ್ರೇಜಿ ಮಾತ್ರ. ಹೆಂಗಿದೆ ಗೊತ್ತಾ ಪ್ಲೇಸ್ ಮಾತ್ರ. ಮರ್ತೇ ಹೋಯ್ತು ಏನು ಹೇಳ್ಬೇಕಂತಿದ್ದು. ಅವಣ್ಣ ಯಾರೋ ಆಯ್ ಮಾಡ್ತು ನನಗೆ. ಇದೇ ನೋಡಿ ಎಂಟ್ರೆನ್ಸು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸುಸ್ವಾಗತ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹಾಕಿದ್ದಾರೆ, ವೆಲ್ಕಮ್ ಅಂತ. ಸೊ ಇದೇ ಎಂಟ್ರೆನ್ಸ್ ಆಗಿದೆ. ಎಷ್ಟು ಒಂದು ಟಿಕೆಟು? ಒಂದು ಟಿಕೆಟ್ ಎಷ್ಟು ಅಂಕಲ್? 70. ಒಂದು ಟಿಕೆಟ್ ಬಂದು 70 ರೂಪಾಯಿ. ಯಾರು ಏನಾರು ಮಾಡ್ಕೊಂಡು ಹೊಂಟಾಗ್ಲತ್ತ ಇವ್ರು ತಿನ್ನಕ್ಕೊಂದು ಇದ್ಬಿಟ್ರೆ ಸಾಕು. ಆಧಾರ್ ಕಾರ್ಡ್ ಸಿಗ್ತಿಲ್ಲ ಅಲ್ಲಿ ಬಸ್ಗೆ ಟಿಕೆಟ್ಗೆ. ಸುಮ್ಮನೆ ದುಡ್ಡು ಕೊಡ್ಸ್ಬಿಟ್ಟು ತಗೊಂಡ್ರು ಟಿಕೆಟ್. ಈಗ 70 ರೂಪಾಯಿ. 70 ಅಲ್ಲಿ ತಿನ್ಕೊಂಡು ನಿಂತವ್ರು ಆರಾಮಾಗಿ. ಇವ್ರು ನೋಡಿ ಎಷ್ಟು ಟೆನ್ಷನಲ್ಲಿ ಅವ್ರೆ. ಸೊ ಅಲ್ಲಿಂದ ಎಂಟ್ರಿ ಬಂದರೆ ಬಸ್ ಕಾಯ್ತೈತೆ. ಬಸ್ಸಲ್ಲಿ ಹೋಗ್ಬೇಕು. ಇವಂದು ಆಧಾರ್ ಕಾರ್ಡ್ ಸಿಗಲಿಲ್ಲ ಇವತ್ತು. ದುರಾದೃಷ್ಟ. ಏನು ಮಾಡೋದು. ಇವೊಂದು ಆಧಾರ್ ಕಾರ್ಡ್ ಸಿಗ್ಲಿಲ್ಲ ಕಾಯಿಸಿರೋದು. ಇದ್ರೆ ವಾಪಸ್ ತಗೊಂಡೋಗಿ ಜಾಗಕ್ಕೆ ಇಡಬೇಕಾ? ಏನು ಕ್ಯಾಮ್ರಾ ಇಲ್ಲ ಅಂತ ರೀಸನ್ ಹೇಳ್ಬೋದಾ? ಏನು ತಗೊಳಂಗಿಲ್ಲ ಕ್ಯಾಮ್ರಾ ಬಿಡೋದು. ಒಟ್ಟಿದೆ ಫೋನಲ್ಲಿ ಮಾಡ್ಕೋಬೋದಾ? ಬಸ್ ಮೂವ್ ಆಯಿತು. ಈಗ ದೇವಸ್ಥಾನಕ್ಕೆ ಹೋಯ್ತಾ ಇದ್ದ ಮೇಲೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಈಗ ಇದೆ KSRTC ಬಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಏನೋ ಬಿಡ ಊಟ ಕೊಡ್ತಿದ್ದಾರೆ. ಫಸ್ಟ್ ಊಟ ಮಾಡ್ಬಿಡೋದ ಅಲ್ಲಿ ತೊಳಿಯೋದಕ್ಕೆ. ಫಸ್ಟ್ ಊಟ ಮಾಡ್ಬಿಡೋದ, ಆಮೇಲೆ ದೇವ್ರ ದರ್ಶನ ಮಾಡೋದ. ಹೊಟ್ಟೆ ಹೆವಿ ಹಸಿತೈತೆ. ಬೆಳಗ್ಗೆ ಏನು ತಿಂದಿಲ್ಲ ಗೈಸ್, ಬೇಜಾರು ಮಾಡ್ಕೊಬಿಡಿ. ಫಸ್ಟ್ ಊಟ. ನೀರು ಕೋಲ್ಡ್ ಆಗ್ಬೇಕಲ್ಲಪ್ಪ. ತುಂಬ ಊಟ ಆಯಿತು ಗುರು. ಖಾಲಿ ಮಾಡಿದೆ. ಏನು ಗುರು ನೀನು ತಿನ್ಬಿಟ್ಟ ಫುಲ್ಲು? ಏನು ಗುರು ಅನ್ನ ಸಾರು ಹಾಕ್ಸ್ತೈತೆ ಮತ್ತೆ? ವಯಸ್ಸು ಬಟ್ಟೆ ನೋಡಿ ಹೆಂಗೆ ತೂರಾಡ್ತೈತೆ, ಎಷ್ಟು ಗಾಡಿ ಬಿಸ್ತೈತೆ ಗೊತ್ತಾ ವಯಸ್ಸು. ರಿಯಾಲಿ ಕ್ರೇಜಿ ಮಾತ್ರ ದೇವಸ್ಥಾನ ಮಾತ್ರ. ಅಲ್ಲಿ ನೋಡಿ ಎಷ್ಟು ಹತ್ರ ಐತೆ ಪಾಪ ಬೆಟ್ಟ. ಅದು ಅಲ್ಲಿ ಇಲ್ಲಿ ಗಂಟ ಐತೆ. ಅಲ್ಲಿ ಯಾರೋ ಆಫೀಸರ್ಸ್ ಅವ್ರು. ಅಲ್ಲಿ ನೋಡಿ ಬಟ್ಟೆ ಎಷ್ಟು ಉದ್ದ ಐತೆ. ಆ ಮೋಡಕ್ಕೆ ಟಚ್ ಆಗುತ್ತೆ ಇನ್ನೇನು ಅದ್ರ ಮೇಲೆ ಹೋದ್ರೆ. ಫೈನಲಿ ದರ್ಶನ ಎಲ್ಲ ಕಂಪ್ಲೀಟ್ ಆಯಿತು. ಆಯಿತು. ಇಲ್ಲಿ ನೋಡಿ. ಏನಿದೆ ಪ್ಲೇಸ್. ಅಲ್ಲಿಂದ ಅಲ್ಲಿವರೆಗೂ ಹೋದೆ. ನಮಸ್ಕಾರ ಸ್ನೇಹಿತರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಮುದ್ರ ಮಟ್ಟದಿಂದ 1450 ಮೀಟರ್ ಎತ್ತರದಲ್ಲಿದ್ದು ಬಂಡೀಪುರದ ಅರಣ್ಯ ಪ್ರದೇಶದೊಳಗೆ ಬರುತ್ತದೆ ಈ ನಮ್ಮ ಗುಂಡ್ಲುಪೇಟೆ ಗೋಪಾಲಸ್ವಾಮಿ ಬೆಟ್ಟ. ಇಲ್ಲಿ ಸ್ಥಿತವಾಗಿರುವ ದೇವಾಲಯವು ಭಗವಾನ್ ಶ್ರೀಕೃಷ್ಣನ ರೂಪವಾದ ಶ್ರೀ ಗೋಪಾಲಸ್ವಾಮಿ ಅವರಿಗೆ ಸಮರ್ಪಿತವಾಗಿದೆ. ದೇವರನ್ನು ಇಲ್ಲಿ ಗೋಪಾಲ ಗೋಪಿಗಳು ರಕ್ಷಿಸುವ ಹಾಲು ಗೋವುಗಳ ಮಗನೆಂಬ ರೀತಿ ಪೂಜಿಸಲಾಗುತ್ತದೆ. ದೇವಾಲಯದೊಳಗಿನ ಮೂರ್ತಿ ವಿಶಿಷ್ಟವಾಗಿದ್ದು ಭಕ್ತರಿಗೆ ಇಷ್ಟವಾಗುವಂತಹ ಕಣ್ಣು, ಮೋಹಕ ಮಗುಮಾತು ಮತ್ತು ಕೃಪಭಾಗವಾಗಿರುವ ಭಂಗಿ. ಇಲ್ಲಿ ದೇವರ ದೃಷ್ಟಿ ನೇರವಾಗಿ ಬೆಟ್ಟದ ಕೆಳಗಿನ ಸಮತ್ವ ದಟ್ಟ ಪ್ರದೇಶದತ್ತ ಇರುತ್ತದೆ. ಬೆಟ್ಟದ ಮೇಲ್ಮೈಯಿಂದ ಕಾಣುವ ನೋಟವು ಆಶ್ಚರ್ಯಕರ ಆಗಿದ್ದು ಹಸಿರು ಕಂಬಳದ ಕಾಡು, ದಟ್ಟ ಮಂಜು ಮತ್ತು ಕಡಿವಾಣದ ವಾಹನ ಸಂಚಾರ. ಹಾಗಾಗಿ ಇಲ್ಲಿ ತಮ್ಮದೇ ಆದ ನಿಯಮಗಳನ್ನು ಇವೆ. ನಿಮ್ಮ ಸ್ವಂತ ವಾಹನದಿಂದ ಹೋಗಲು ಅನುಮತಿ ಇಲ್ಲ. ನೀವು ಗೇಟ್ವರೆಗೂ ಹೋಗಿ ಅಲ್ಲಿ ಸರ್ಕಾರಿ ಬಸ್ಸಿನಲ್ಲಿ ಬೆಟ್ಟದ ಮೇಲಕ್ಕೆ ಹೋಗಬೇಕು. ಇಲ್ಲಿನ ಮೌನತೆ, ತಂಪು ವಾತಾವರಣ ಮತ್ತು ದೇವರ ದರ್ಶನ ಆಲ್ ಕಂಬೈನ್ ಟುಗೆದರ್ ಟು ಆಫರ್ ಆಧ್ಯಾತ್ಮಿಕ ಶಾಂತಿ. ನಾವೀಗ ಹೋಟ್ಲಿಗೆ ಬಂದಿದ್ದೀವಿ ಗುರು. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊಟ್ಟೆ ಒಳಕ್ಕೆ ಏನಾರು ಹಾಕುಮ ಅಂತ. ಹೊಟ್ಟೆ ನೋಡು ಗುರು ಒಳಗೆ ಹೊಂಟಾಕದೆ. ಈಗ ಉಡುಪಿ ಸತ್ಕಾರ್ ಅಂತ ಗುಂಡ್ಲುಪೇಟೆಯಲ್ಲಿ ಊಟ ಮಾಡೋಕೆ ಬಂದಿದ್ದೀವಿ ಗುರು. ಚೆನ್ನಾಗಿ ಊಟ ಮಾಡಿಬಿಟ್ಟು ನೆಕ್ಸ್ಟು ನಂಜನಗೂಡಿಗೆ ಹೋಗ್ಬೇಕು ಗುರು. ಹೋಯ್ತೀವಿ ಗುರು. ಬನ್ನಿ ಗುರು, ನಾವೇನಂತ ತಗೋತೀವಿ ಅಂತ ತರಿಸ್ತೀವಿ, ತಿಂತೀವಿ, ಮಜಾ ಮಾಡ್ತೀವಿ ಗುರು. ಗುರು ಇಲ್ಲೊಂದು ಜನ ಸಾಗರ ಗುರು. ಕುತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಗುರು. ಅದಕ್ಕೆ ನಾವು ಊಟ ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ ಗುರು. ಸ್ನ್ಯಾಕ್ಸ್ ತಿನ್ಬಿಟ್ಟು ಒಟ್ಟಿಗೆ ರಾತ್ರಿ ಊಟ ಮಾಡ್ತೀವಿ ಗುರು. ಮೈಸೂರಿಗೆ ಹೋಗ್ತೀವಲ್ಲ, ಮೈಸೂರಲ್ಲಿ ಯಾವ್ದಾರು ಹೋಟ್ಲು ಅಥವಾ ಪಾಂಡವಪುರದಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇರೋದು ಗುರು. ಊಟ ಬೇಡ ಗುರು.
ಈಗ ಜನ ನೋಡ್ಬಿಟ್ಟು ಹೊಟ್ಟೆ ಹಸಿನಿ ಹೊಂಟೋಯ್ತು, ಹೊಟ್ಟೆ ಹಸಿನಿ ಹೊಂಟೋಯ್ತು ನನಗೆ. ಹಾಂ ಲಾಗಿನ್. ಸೊ ಈಗ ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡಬೇಕು ಗುರು. ನಮ್ಮಮ್ಮ ನೋಡು ಗುರು ಹೆಂಗೆ ನಿಂತವ್ರೆ. ಬೆಳಗ್ಗೆ ಒಳ್ಳೆ ಗೊಂಬೆ ಥರ ಇದ್ರು, ಇವಾಗ ನೋಡಿ ಹೆಂಗಾಗ್ಬಿಟ್ಟವ್ರೆ ಗುರು. ದಾಯಿಪುರಿ ಬಂತು ಗುರು. ಈಗ ಏನಿದ್ರು ಹೊಟ್ಟೆ ಒಳಗೆ ಹಾಕೊಳ್ಳೋದೆ. ಇದೇ ಮೊದಲು ಈ ಥರ ಮುರ್ಕೋಬೇಕು. ಮುರ್ಕೊಂಡು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಇದಕ್ಕೆ ಮುರ್ಕೋಬೇಕು. ಆಮೇಲೆ ಹಿಂಗೆ ಹಚ್ಕೋಬೇಕು. ಆಮೇಲೆ ಬೇಕಂದರೆ ಈರುಳ್ಳಿ ಹಂಚ್ಕೋಬೇಕು. ಹಂಗೆ ಬಾಯೊಳಕ್ಕೆ ಲಬಕ್ ಅಂತ ಹಾಕೊಬಿಡ್ಬೇಕು. ಹೊಟ್ಟೆ ಹಚ್ಚಿಗೆ ಚೆನ್ನಾಗೈತೆ ಚೆನ್ನಾಗಿಲ್ವ ಅಂತೆಲ್ಲ ರಿವ್ಯೂ ಕೊಡೋಕ್ಕಾಗಲ್ಲ ಗುರು. ನಾವಿವತ್ತು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಬಸ್ಸಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಗುರು. ಯಾಕಂದರೆ ಕಾರ್ನ ನಮ್ಮಮ್ಮ ಓಡಿಸ್ತಾರಂತೆ ಗುರು. ಅದಕ್ಕೆ ನಾನು ಕಾರ್ ಡೋರ್ ಹಾಕ್ಬಿಟ್ಟು ಈಗ ಬಸ್ಸಲ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ ಗುರು. ಅಮ್ಮ ಬಾಯ್, ಅಮ್ಮ ಬಾಯ್ ಬಾಯ್ ಮಾಡಿ. ಅಲ್ಲಿ ಗಾಡಿ ಓಡಿಸ್ತಾರಂತೆ ಗುರು. ನಮ್ಮಪ್ಪ ಬತ್ತವ್ರಿ, ಈಗ ಕೇಳೋಣ ಅವ್ರ. ಅಯ್ಯೋ ಬೇಡ 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 ಪರವಾಗಿಲ್ಲ. ಅಯ್ಯೋ ಬೇಡ 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 ಬೇಡ. ಹಾಂ ಇಲ್ಲ ಬೇಡ 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 ಬೇಡ. ಸದ್ಯ ಕೀ ಇಸ್ಕೊಂಡ್ರು ಗುರು. ಅದಕ್ಕೆ ನಾನು ಕಾರ್ ಹತ್ತಿದ್ದೀನಿ ಗುರು. ಇಲ್ಲ ಬಸ್ಸಲ್ಲೇ ಹೋಗ್ಬಿಡುವೆ ನಾನು ಪಕ್ಕ ಇವತ್ತು. ಗುರು ನಾನೀಗ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿದ್ದೀನಿ. ನಂಜನಗೂಡಲ್ಲಿ ಗೋಪುರ ನೋಡಿ ಏನು ಪಳಪಳ ಅಂತ ಹೊಳಿತಿದೆ ಲೈಟ್ಗೆ. ಸೊ ಈಗ ರೀಚ್ ಆದ ಗೈಸ್ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ. ಆ್ಯಂಡ್ ಅಲ್ಲಿ ನಂದೀಶ್ವರ ಕಾಣಿಸ್ತಾರೆ. ದರ್ಶನ ಎಲ್ಲ ಮುಗೀತು. ಈಗ ಹೊರಡ್ತಾ ಇದ್ದೀವಿ. ಸೊ ದೇವಸ್ಥಾನ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬಿಡಿ. ಇನ್ನೊಂದು ದಿವಸ ಫ್ರೀಯಾಗಿ ಬರುಮ ಗುರು. ಈಗ ಶ್ರೀಕಂಠೇಶ್ವರ ದೇವಸ್ಥಾನ ದರ್ಶನ ಮುಗೀತು. ಹೋಯ್ತಾ ಇದ್ದೀವಿ ಈಗ ಬೆಟ್ಟಕ್ಕೆ. ಹೋಯ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಬನ್ನಿ ಬೆಟ್ಟದಲ್ಲಿ ಸಿಗೋಣ ಗುರು. ಫೈನಲಿ ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಕಾರ್ ಪಾರ್ಕಿಂಗ್ ಮಾಡಿ ಈಗ ಮೇಲಕ್ಕೆ ಹೋಗ್ತಾ ಇದ್ದೀವಿ ತಾಯಿ ದರ್ಶನ ಪಡೆಯೋಕ್ಕೆ. ತುಂಬ ಖುಷಿಯಾಗಿದ್ದೀನಿ ಗೈಸ್. ಗುರು ನಮ್ಮನ್ನ ಬಿಟ್ಟರೆ ಯಾರೂ ಜನನೇ ಇಲ್ಲ ಇಲ್ಲಿ ಫುಲ್ಲು ಖಾಲಿ. ನಾವು ಅಷ್ಟೇ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಹೆವಿ ಖುಷಿ ಆಯ್ತಿತ್ತು ಗುರು. ಅಲ್ಲಿ ಜನ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಜನ ಇಲ್ಲಿ ತುಂಬ ನೋಡಿ. ಇಲ್ಲಿ ಜನ ಸಾಗರ ರಶ್ ಐತೆ. ಅಲ್ಲಿ ನಾವು ಬಂದಿದ್ದ ಕಡೆ ಮಾತ್ರ ಜನ ಇರಲಿಲ್ಲ ಗುರು. ಕೊನೆಗೂ ದರ್ಶನ ಆಯಿತು. ನಮ್ಮ ಅಮ್ಮ ಏನೋ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳ್ತಿದ್ರು ದೇವಸ್ಥಾನಕ್ಕೆ. ಮಡ್ಲಕ್ಕಿನೂ ಕೊಟ್ಟಾಯಿತು, ದೇವಿ ದರ್ಶನ ಪಡೆದಾಯಿತು. ನನಗಂತೂ ಆ ಫೀಲಿಂಗ್ ಹೇಳ್ಕೊಳ್ಳೋದಾಯ್ತಲ್ಲ ಎಷ್ಟು ಖುಷಿ ಆಗ್ತಿದೆ ಅಂದರೆ. ಥ್ಯಾಂಕ್ ಗಾಡ್ ಎಲ್ಲ ಚೆನ್ನಾಗಾಯ್ತು. ಇವತ್ತಿನ ದಿನ ಚೆನ್ನಾಗಿತ್ತು ಗಾಯ್ಸ್, ಚೆನ್ನಾಗಿತ್ತು. ಚಂದ್ರ ನೋಡು ಗುರು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇವತ್ತು. ದೇವ್ರ ಆಸ್ಥಾನಕ್ಕೂ ಈ ಮರಕ್ಕೂ ಮಧ್ಯೆ ಚಂದ್ರ ಇರೋಕ್ಕೂ ಏನೋ ಒಂಥರ ಹೋಲಿಕೆ ಸಾಕಾಗೈತೆ. ಮೈಸೂರು ಇಸ್ ಅ ಬ್ಯೂಟಿ ಅಂತ ಹೇಳೋದು. ನಿಮಿಷ ಮೈಸೂರು ಇಸ್ ಎ ಬ್ಯೂಟಿ ಅಂತಾರಲ್ಲ, ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಮೈಸೂರು ಇಸ್ ಎ ಬ್ಯೂಟಿ ಅನ್ನೋದಕ್ಕೆ. ಫೈನಲಿ ದರ್ಶನ ಆಯಿತು ಗುರು. ಫೈನಲಿ ದರ್ಶನ ಆಯಿತು. ಬೆಳಗ್ಗೆಯಿಂದ ಕಾದಿದ್ದು ಅಮ್ಮನ ನೋಡೋಕ್ಕೆ. ಬೆಳಗ್ಗೆಯಿಂದ ಎಲ್ಲ ದೇವಸ್ಥಾನ ಸುತ್ಕೊಬಂದು ಕೊನೆಗೂ ದರ್ಶನ ಪಡ್ಕೊಂಡು ಆ ದರ್ಶನದಲ್ಲೂ ಒಂಥರ ನೆಮ್ಮದಿ ಹೊಡ್ಕೊಂಡು ಇರೋದಿದೆಯಲ್ಲ, ಅದು ಬರೀ ಇವ್ರ ಹತ್ರ ಮಾತ್ರ ಸಿಗೋದು. ಬೇಜಾರಾಗಲಿ, ನೋವಾಗಲಿ, ಖುಷಿಯಾಗಲಿ, ಏನೇ ಇದ್ದರೂ ಇಲ್ಲಿಗೆ ಬರಬೇಕು.